ಇದು ನೋಡಿ ಕ್ಯೂಟ್ ಉಂಟು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಆಲ್ರೆಡಿ ಇಟ್ಸ್ 6:36. ನೋಡಿದ್ರಿ ಇಷ್ಟೊತ್ತಾದರೂ ನಾನಿನ್ನು ಎಮ್ಮೆ ಥರ ಮಲ್ಕೊಂಡೆ. ಚಳಿ ಉಂಟು, ಯಾರು ಹೇಳ್ತಾರೆ, ಕೋಳಿ ಕೂಗ್ತಾ ಉಂಟು, ಫುಲ್ ಚಳಿ ಉಂಟು. ಎಷ್ಟು ಮಾರ್ನಿಂಗ್ ಆಗಿದೆ, ಫುಲ್ ಮಳೆ ಬಂದಿದೆ, ಭಾರಿ ಚಂದ ಉಂಟು, ಫುಲ್ಲು ಚಳಿ ಉಂಟು. ನೋಡಿ ಅಂತ ತೋರಿಸ್ತೇನೆ. ಬೆಳಗ್ಗೆ ಮುಂಚೆ ಶುರು ಆಯಿತು. ಫುಲ್ ಮಳೆ ಬಂದು ಹೋಗಿದೆ ಆಯ್ತಾ. ಹೆವಿ ಚಳಿ ಉಂಟು, ಮಳೆ ಬಂದು ಹೋಗಿದೆ ಅಲ್ಲ. ಬಟ್ ಒಳ್ಳೆ ಆಗ್ತದೆ. ಆಹಾ ಅಂತ ಅನಿಸ್ತದೆ. ಬಂದೆ, ಮಾಮಿ ಕರೀತಿದ್ದಾರೆ ಎಂತಕ್ಕೆ ನೋಡು, ಮೇ ಬಿ ಹೂ ಕೊಯ್ಲಿಕ್ಕೇನ. ನಮ್ಮಮ್ಮನಿಗೆ ಮುಡ್ಕೊಳ್ಳಿಕ್ಕೆ ಅಂತ ಹೂ ಕೊಯ್ದು ಕೊಟ್ಟರು. ಥ್ಯಾಂಕ್ ಯು. ಮಾಮಿ ಬೆಳಿಗ್ಗೆ ಮುಂಚೆ ಹೂ ಕೊಯ್ದು ಕೊಟ್ಟರು. ಈಗ ಅಮ್ಮಂಗೆ ಕೊಡ್ತೇನೆ, ತಗೊಂಡೋಗಿ. ಅಮ್ಮ 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 ಇಲ್ಲಿ ಇಲ್ಲಿ. ಬಾಯ್ ಬಾಯ್, ಟಾಟಾ. ಈಗ ನಾನು ಇದು ವಿಡಿಯೋ ಸ್ಟಾಪ್ ಮಾಡ್ತೇನೆ, ಫ್ರೆಶ್ ಅಪ್ ಆಗಿ ಬರ್ತೇನೆ ಪಟ್ ಅಂತ ಹೇಳಿ. ನೋಡುದೆಂತ, ಬ್ರಷ್ ಮಾಡಿ ಆಯ್ತು ನಂದು. ಬ್ರಷ್ ಮಾಡಿ ಬಂದೆ. ಈಗ ಖಾಲಿ ಹೊಟ್ಟೆಗೆ ಬಿಸಿ ನೀರು ಕುಡಿಯುವ ಅಂತ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ನೀರನ್ನ. ನೀರು ಕುಡಿಯುವ. ನೆಕ್ಸ್ಟ್ ಎಂತ ಥಿಂಕ್ ಮಾಡ್ತಿದ್ದೀರಾ? ಐಸ್ ಕ್ಯೂಬ್ ರಬ್ ಮಾಡೋದು. ಕೆಲಸ ಮಾಡೋದಿಲ್ವಾ ಅಂತ ಯೋಚನೆ ಮಾಡ್ತಿದ್ದೀರಾ? ಕೆಲಸ ಮಾಡ್ತೇನೆ, ಬಟ್ ಬೆಳಿಗ್ಗೆ ಮುಂಚೆದ್ದು ಕೆಲಸ ಬೆಳಿಗ್ಗೆ ಮುಂಚೆ ಮಾಡಬೇಕು ಅಲ್ಲವಾ? ಹೌದು, ಗೊತ್ತಾಗೋದಿಲ್ಲನಾ? ಇದು ಕೇಳಲಿಕ್ಕೆ ಸ್ವಲ್ಪ ಟೈಟ್ ಆಗ್ತದೆ. ಓಕೆ, ಇದೆಂತಾಗಿದೆ ಗೊತ್ತಾ, ರಾತ್ರಿ ಇಟ್ಟಿದ್ದೇನೆ ಅಲ್ವಾ, ರಾತ್ರಿ ಇಡೀ ಫ್ರಿಜ್ ಆನ್ ಇರೋದಿಲ್ಲ ಅಲ್ಲ, ಬೆಳಿಗ್ಗೆ ಬೇಗ ಅರ್ಲಿ ಮಾರ್ನಿಂಗ್ ಮಾಡ್ತಾರೆ ಅಲ್ವಾ ಫ್ರಿಜ್ ಆನ್. ಸೊ ಹಾಗಾಗಿ ಈಗ ನೀರು ಜಾಸ್ತಿ ಉಂಟು, ಫುಲ್ ಐಸ್ ಕ್ಯೂಬ್ ಆಗಲಿಲ್ಲ. ಅದು ನನಗೆ ಮತ್ತೆ ಪುನಃ ಪೇಷನ್ಸ್ ಇಲ್ಲ ಇಟ್ಟು ಕಾಯುವಷ್ಟು. ಸೊ ಅದಕ್ಕೆ ಇಷ್ಟು ಸಿಕ್ಕಿತ್ತು, ಮತ್ತುಳ್ದದುಂಟು, ಪೀಸ್ ಉಂಟು, ಎಕ್ಸ್ಟ್ರಾ ಉಂಟು, ಬೇರೆ ಮಾಡ್ಕೊಳ್ತೇನೆ. ಇದನ್ನು ಫಸ್ಟ್ ಐಸ್ ಕ್ಯೂಬ್ ರಬ್ ಮಾಡ್ಕೊಳ್ತೇನೆ. ಓಕೆ, ಐಸ್ ಕ್ಯೂಬ್ ರಬ್ ಮಾಡಿ ಆಯ್ತು. ಇವಾಗ ಜಸ್ಟ್ ಫೇಸ್ನ ಬರ್ಸ್ಕೊಳ್ತಾ ಇರ್ತು, ಅದು ವೆಟ್ ಇರ್ತದಲ್ಲ. ಎಷ್ಟು ಚಂದ ಕಾಣ್ತದೆ. ಈಗ ಐಸ್ ಕ್ಯೂಬ್ ರಬ್ ಮಾಡಿ ನಾನು ಹಾಗೆ ಬಿಡೋದಿಲ್ಲ. ಅಪ್ಪ ಇವಳದು ಬೆಳಿಗ್ಗೆ ಮುಂಚೆ ಎಂತ ಮೇಳ ಅಂತ ಅನ್ನಿಸ್ತದೇನಲ್ಲ. ಅನ್ನಿಸಿದ್ರೆ ಎಂತ ಮಾಡೋದು ಹೇಳಿ, ಎಲ್ಲರ ಮಂಡೇನ ನಾನು ಚೇಂಜ್ ಮಾಡ್ಲಿಕ್ಕಾಗ್ತದ? ಇಲ್ಲ ಅಲ್ವಾ? ಬೆಳಿಗ್ಗೆ ಬೆಳಿಗ್ಗೆ ಫೋನ್ ಇಟ್ಕೊಂಡು ಐಸ್ ಕ್ಯೂಬ್ ರಬ್ ಮಾಡ್ತಾ ಕೂತ್ಕೊಂಡ್ರೆ ಮನೆ ಕೆಲಸ ಆಗ್ತದಾ? ಇಲ್ಲ ಅಲ್ಲ, ಹೋಗ್ಲೇಬೇಕು. ಬನ್ನಿ ಹೋಗುವ. ಡೈಲಿ ಮಾರ್ನಿಂಗ್ ನಾನು ಫಸ್ಟ್ ಮಾಡುವ ಕೆಲಸ ಅಂದರೆ ಅದು ಮುಖದ್ದು ಹಚ್ಚೋದು ಬಿಚ್ಚೋದು ಎಲ್ಲ ಬಿಟ್ಟು ಕೆಲಸ ಮಾಡ್ತೇನೆ. ಅಂದರೆ ಫಸ್ಟ್ ನಾನು ಬಿಸಿ ನೀರು ಇಟ್ಕೊಂಡು ಬಿಡ್ತೇನೆ ಸ್ನಾನಕ್ಕೆ. ಎಂತಕ್ಕೆ ಅಂದರೆ ಪಟ್ಟ ಎಲ್ಲಾದರೂ ಅರ್ಜೆಂಟ್ ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಅರ್ಜೆಂಟ್ ಬೇಕಾಗ್ತದಲ್ಲ. ಸೊ ಫಸ್ಟ್ ಇಟ್ಕೊಂಡು ಬಿಡ್ತೇನೆ. ಮತ್ತು ನನ್ನ ಕೆಲಸ ಮುಗಿಯೋಷ್ಟರಲ್ಲಿ ಎಲ್ಲ ಬಿಸಿಯಾಗಿರ್ತದಲ್ಲ ನೀರು, ಅದಕ್ಕೆ. ಹೇ ಗಜಾನನ ಹೇ ಗಜಾನನ ಹೇ ಗಜಾನನ ಪಾಹಿ ಮಾಂ. ಹೇ ಗಜಾನನ ವಿಘ್ನಹರಣ
सकल कार्यके कारण हे गजानन हे गजानन हे गजानन पाहि ಪ್ಲಾಸ್ಟಿಕ್. ನಂದು ಸ್ವಲ್ಪ ಪ್ರಾಬ್ಲಮ್ ಎಂತಂದರೆ ಪ್ಲಾಸ್ಟಿಕ್ ಬೇಕು ನನಗೆ ಬೆಂಕಿ ಇಡಿಸ್ಲಿಕ್ಕೆ. ನನಗೆ ಹಾಗೆ ಬೆಂಕಿ ಇಡಿಸ್ಲಿಕ್ಕೆ ಬರೋದೇ ಇಲ್ಲ. ಇದು ಬಪ್ಪನಾಡಿಂದ ತಂದದ್ದು, ದೇವಸ್ಥಾನದಿಂದ ತಂದದ್ದು. ನಾನು ಮೋಸ್ಟ್ಲಿ ಇಲಿಗಳು ತಿಂದಿದ್ದಾವೆ ಅನಿಸ್ತದೆ ನೋಡಿ. ಎಲ್ಲ ಕಟ್ ಮಾಡಿದ್ದಾನೆ. ಇದು ನೋಡಿ ಕ್ಯೂಟ್ ಉಂಟು. ಇದು ಮೊದಲು ಕೀ ಕೊಟ್ಟಿದ್ದು ನಾನೇ ಹಾಳು ಮಾಡಿದ್ದೇನೆ. ಕೀ ಕೊಟ್ಟರೆ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇತ್ತು. ಉಂಟಲ್ಲ ಬಂತು. ಇದು ಸಹ ಕೊಟ್ಟ ನೋಡಿ ಅಂತ ಇಲ್ಲಿ ತಿನ್ನೋದು. ಕೂದಲೆಲ್ಲ ತಿಂದಿದೆ ಇದು. ಇವಳದು ಡ್ರೆಸ್ ಎಲ್ಲ ತಿಂದಿದೆ. ಇವಳಿಗೆ ಕೈ ಪಾಪ. ಹಾಗೆ ಬಟ್ಟೆ ನೆನೆ ಹಾಕುವ ಅಂಥೇಳಿ ಬಂದೆ. ಅಂದರೆ ಕೆಲಸ ಮಾಡುವಾಗ ಬಟ್ಟೆ ನೆನೆಸಿ ಹಾಕಿದರೆ ಒಂದು ಸ್ವಲ್ಪ ಸರ್ಫಲ್ಲಿ ನೆನೀತದಲ್ಲ, ಅದಕ್ಕೆ ನೆನೆ ಹಾಕಿದೆ. ಗುಡಿಸಿ ಕ್ಲೀನ್ ಮಾಡಿಲ್ಲ ಆಯಿತು. ಇವಾಗ ಒರೆಸ್ಲಿಕ್ಕೆ ಒರೆಸ್ಲಿಕ್ಕೆ ದನದ ಸಗಣಿ ಬೇಕಿತ್ತು. ನಮ್ಮ ಮನೆ ಎದುರುಗಡೆ ಗೇಟ್ ಹತ್ರ ಬಿದ್ದಿದೆ, ಬರಬೇಕು. ಕೆಲವುಂಟು ನೋಡಿ, ಚೂರು ಸಾಕು ಒರೆಸ್ಲಿಕ್ಕಲ್ವಾ, ಬಕೆಟಿಗೆ ಹಾಕ್ಲಿಕ್ಕೆ ಚೂರು ಸಾಕು, ಇಷ್ಟು ಸಾಕು. ಇದನ್ನು ನೀಟ್ ಮಾಡಿ ಸಗಣಿದ್ದು ನೀರು ಅಂತ ಉಂಟು, ಅದನ್ನು ಹಾಕಿ ಒರೆಸಿಕೊಂಡು ಹಾಗೆ ಜಗ್ಲಿ ಎಲ್ಲ ತೊಳಿಬೇಕಿತ್ತು. ದಿನ ನಾಯಿಗಳು ಮಲಗಿ ಅದರದ್ದು ರೋಮ ಎಲ್ಲ ಬಿದ್ದಿರ್ತದೆ ಫರ್, ಹಾಗಾಗಿ ಅದನ್ನು ನೀಟಾಗಿ ನೀರು ಹಾಕಿ ತೊಳ್ಕೊಂಡು. ಹಾಗೆ ಆಗಲೇ ಬಟ್ಟೆ ನೆನೆ ಹಾಕಿದ್ದಲ್ಲ, ಅದನ್ನು ಇನ್ನು ವಾಶ್ ಮಾಡುವ ಅಂತೇಳಿ ಫಸ್ಟ್ ಕಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ವಾಶ್ ಮಾಡಿದ್ದಾರೆ ಅಪರಪ ಅಂತ ಹೇಳಿ.
ಅಂತೂ ಕೊನೆಗೂ ಬಟ್ಟೆ ಒಗೆದು ಕೆಲಸವನ್ನು ಮುಗೀತು. ಇದೊಂದು ದೊಡ್ಡ ಕೆಲಸ ಅಂತ ಅನಿಸ್ತದೆ ಎಲ್ಲ ಕೆಲಸಕ್ಕಿಂತ. ಅಂತೂ ಕೆಲಸ ಇದು ಬಟ್ಟೆ ಒಗೆದು ಮುಗೀತು. ಇದನ್ನೆಲ್ಲ ಒಣಗಿಸಿ ಬಿಸಿಲಿಗೆ ಬೇರೆ ಕೆಲಸ ಶುರು ಮಾಡುವ ಇನ್ನು. ಬೂಮ್, ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಈಗ ಸ್ನಾನ ಮಾಡಿ ಬರಬೇಕು. ಸ್ನಾನ ಮಾಡಿ ಬಂದು ಪೂಜೆ ಮಾಡಿದರೆ ಆಲ್ಮೋಸ್ಟ್ ನೆಮ್ಮದಿ ಆಗ್ತದೆ. ಸ್ವಲ್ಪ ಸಾಕಾಯಿತು, ಬಿಸಿಲಿತ್ತಲ್ಲ ಬಟ್ಟೆ ಒಗೆಯುವಾಗ ಸ್ವಲ್ಪ ಸಾಕಾಯಿತು. ಆದರೆ ಕೆಲಸ ಎಲ್ಲ ಮುಗೀತಲ್ಲ, ಇವಾಗ ಖುಷಿ ಆಯ್ತು, ಸಮಾಧಾನ ಆಯ್ತು. ಸ್ನಾನ ಮಾಡಿ ಬರ್ತೇನೆ. ಓಕೆ, ಟಾಟಾ, ಬಾಯ್. ಪೂಜೆ ಎಲ್ಲ ಮುಗೀತು. ಸತ್ಯ ಹೇಳಬೇಕು ಅಂದರೆ ನಾನು ಸ್ತೋತ್ರ ಹೇಳ್ತೇನೆ ಪೂಜೆ ಮಾಡುವಾಗ. ಯಾವಾಗ ಅಂದರೆ ನಾನು ಚಿಕ್ಕದ್ರಲ್ಲೂ ಹೇಳ್ತಾ ಇದ್ದೆ, ಯಾವಾಗಲೂ ಅದು ರಾಮರಾಕ್ಷ ಸ್ತೋತ್ರ, ಹನುಮಾನ್ ಚಾಲೀಸ ಯಾವಾಗಲೂ ಹೇಳ್ತಾ ಇದ್ದೆ. ಬಟ್ ಒಂದು ಸ್ವಲ್ಪ ಟೈಮ್ ಬ್ಯಾಕ್ ನಂಗೆ ಸ್ವಲ್ಪ ಬೇಜಾರಾಗಿರೋದ್ರಿಂದ, ಸ್ವಲ್ಪ ಅಲ್ಲ ತುಂಬ ಬೇಜಾರಾಗಿರೋದ್ರಿಂದ ಎಂತ ಸಹ ಬೇಡ ಲೈಫಲ್ಲಿ, ಸತ್ತೋಗ್ಬಿಡುವ ಅಂತ ಡಿಸೈಡ್ ಮಾಡಿದ್ದೆ. ಸೊ ಅಷ್ಟು ತುಂಬ ಸ್ವಲ್ಪ ಬೇಜಾರಾಗಿತ್ತು. ಅದಕ್ಕೋಸ್ಕರ ಹನುಮಾನ್ ಚಾಲೀಸ ಮತ್ತು ರಾಮರಾಕ್ಷ ಸ್ತೋತ್ರ ಪಠನೆ ಮಾಡೋದನ್ನ ಬಿಟ್ಟಿದ್ದೆ. ಅದು ಇವಾಗ ಗೊತ್ತಾಯ್ತು ತಪ್ಪು ಅಂತ. ಯಾಕಂದರೆ ದೇವರು ನಮ್ಮ ಕೈ ಹಿಡಿದ್ರೆ ಎಲ್ಲವೂ ಲೈಫಲ್ಲಿ ಸಾಧ್ಯ ಅಂತ ಅರ್ಥ ಆಗಿದೆ. ಯಾರು ಎಂತ ಮಾಡಿದರೆ ಸಹ ಒಂದೇ, ಎಷ್ಟು ಕೆಟ್ಟದ್ದು ಬಯಸಿದ್ರು ಒಂದೇ, ಅವ್ರು ಎಷ್ಟು ಕೆಟ್ಟದ್ದು ಮಾಡಿದ್ರು ಒಂದೇ. ಅಥವಾ ಇರ್ಬೋದು ಸಿಚುವೇಶನ್, ಲೈಕ್ ಎಲ್ಲರೂ ಕೆಟ್ಟವ್ರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಿಚುವೇಶನ್ಸ್ ಹಾಗೆ ಕೊಂಡೋಗ್ತದ ನಮ್ಮ ಮೋಸ್ಟ್ಲಿ ಎಲ್ಲರನ್ನು ಅಂತಲೇ ಹೇಳ್ಬೋದು. ಇವಾಗ ಯಾರೂ ಕೆಟ್ಟವರಿಲ್ಲ, ಯಾರೂ ಒಳ್ಳೆಯವರು ಕೂಡ ಇಲ್ಲ. ಅಂದರೆ ಆ ಸಿಚುವೇಶನಿಗೆ ತಕ್ಕ ಇರ್ಬೋದು ಅವರಿಗೆ, ಏನೋ ಇರಲಿ ಬಿಡಿ, ಅದು ಯೂಸ್ ಇಲ್ಲ ಮಾತಾಡಿ. ಬಟ್ ದೇವರನ್ನು ನಂಬಿದರೆ ಖಂಡಿತ ಒಂದಲ್ಲ ಒಂದಿನ ಒಳ್ಳೆ ಆಗ್ತದೆ ಅಂತ ಗೊತ್ತಾಗಿದೆ. ಸೊ ಅದಕ್ಕೋಸ್ಕರ ಬೇಡ, ಅಟ್ಲೀಸ್ಟ್ ಈ ಸ್ತೋತ್ರಗಳು ಹೇಳೋದ್ರಿಂದ ಮನಸ್ಸಿಗಾದರೂ ನೆಮ್ಮದಿ ಇರ್ತದಲ್ಲ ಅಂತೇಳಿ ಮತ್ತೆ ಶುರು ಮಾಡಿದ್ದೇನೆ. ಇವತ್ತಿಂದ ಶುರು ಮಾಡಿದ್ದೇನೆ. ಬರೀ ವೀಡಿಯೋಗೋಸ್ಕರ ಅಲ್ಲ, ನಾನು ನನ್ನ ಮನಸಾರೆ ಅಂದ್ಕೊಂಡು ಇವತ್ತಿಂದ ಶುರು ಮಾಡಿದ್ದೇನೆ. ಓಕೆ, ಎಂತ ಹೇಳ್ಬೋದು, ಲೈಕ್ ನಮ್ಮ ಹಣೆ ಬರನೋ ಅಥವಾ ದೇವ್ರ ಪರೀಕ್ಷೆನೋ ಗೊತ್ತಿಲ್ಲ, ಏನೋ ಬಂದಿದ್ದು ಅನುಭವಿಸ್ಬೇಕು ಅಷ್ಟೇ. ಬಟ್ ನೋವು ತಿಂದಷ್ಟು ಸ್ಟ್ರಾಂಗ್ ಆಗ್ತಿದ್ದೇನೆ, ಅದಕ್ಕೆ ಖುಷಿ ಉಂಟು. ಇನ್ನೂ ಸ್ಟ್ರಾಂಗ್ ಆಗ್ತೇನೆ. ಬನ್ನಿ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡುವ. ನನ್ನ ಫಿಲಾಸಫಿ ಇನ್ನೂ ಉಂಟು ತುಂಬ, ಕೇಳಲಿಕ್ಕೆ ಹೋದರೆ ಮುಗಿದಿಲ್ಲ, ದಿನ ಮುಗಿದಿಲ್ಲ. ಈಗ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡುವ ಬನ್ನಿ. ಓಕೆ, ಈಗ ಎಂತಪ್ಪ ಅಂದರೆ ನಂಗೆ ನಾಳೆಗೊಂದು ಕೊಲಾಬ್ರೇಷನ್ ಶೂಟ್ ಬಂದಿದೆ. ಸೊ ಅವ್ರದ್ದು ಥೀಮ್ ಇರೋದು ಕೇರಳ ಸ್ಟೈಲು. ಲೈಕ್ ಆಲ್ರೆಡಿ ನಾನೀಗ ಕೊಲಾಬ್ ಮಾಡ್ತಾ ಇದ್ದಾನಲ್ಲ, ಅವ್ರದ್ದು ಇರೋದು ಕೇರಳ ಸ್ಟೈಲ್. ಸಾರಿ ನನ್ನ ಹತ್ರ ಒಂದು ವೈಟ್ ಕಲರ್ ಉಂಟು, ಬಟ್ ಇನ್ನೊಂದು ಕಾನ್ಸೆಪ್ಟಿಗೆ ತೆಗೆದಿಟ್ಟಿದ್ದೇನೆ ಅದನ್ನು. ಸೊ ಎಂತ ಮಾಡೋದು ಆಪ್ಷನ್ ಇಲ್ಲ. ಅದಕ್ಕೆ ಈಗ ಸ್ವಲ್ಪ ಬೇರೆ ಥರ ಡಿಫ್ರೆಂಟಾಗಿ, ನಾರ್ಮಲ್ ಸಾರಿ ಉಡು ಬದಲು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳೋ ಅಂತೇಳಿ ನಾನು ಎಂತ ಮಾಡ್ತಿದ್ದೇನೆ ಗೊತ್ತಾ. ಇವಾಗ ಇದು ಸಾರಿ, ಓಕೆನಾ, ಇದು ಫುಲ್ ಸಾರಿ, ಇದು ಪಲ್ಲು. ನಾನೀಗ ಎಂತ ಮಾಡ್ತಿದ್ದೇನೆ ಅಂದರೆ, ಈ ಸಾರಿಯ ಬಾರ್ಡರನ್ನು ಪ್ಲೀಟ್ ತೆಗಿತಾ ಹೋಗ್ತೇನೆ, ತೋರಿಸ್ತೇನೆ ಹೀಗೆ ಪ್ಲೀಟ್ ತೆಗಿತಾ ಹೋಗ್ತೇನೆ. ಕಂಪ್ಲೀಟ್ ಪ್ಲೀಟ್ ತೆಗೆದು ಸೊಂಟಕ್ಕೆ ಇವಾಗ ನಾವೆಂತ ಸ್ಕರ್ಟ್ ಹಾಕೊಳ್ತೇವಲ್ಲ, ಇನ್ನರ್ ಸ್ಕರ್ಟ್ ಹಾಕೊಳ್ತೇವಲ್ಲ, ಅದರಲ್ಲಿ ಟಕ್ ಮಾಡಿದರೆ ನಿಮ್ಗೆ ಕಾಣಿಸ್ತಾ ಉಂಟು. ಓಕೆ, ಈ ಥರ ಪ್ಲೀಟ್ ಮಾಡಿ ನಮ್ಮ ಇನ್ನರ್ ಸ್ಕರ್ಟಿಗೆ ಟಕ್ ಮಾಡೋದ್ರಿಂದ ಇದು ನಾರ್ಮಲ್ ಸ್ಕರ್ಟ್ ಥರ ಕಾಣ್ತದೆ. ಹೇಗೆ ಗೊತ್ತಾ, ಇದೆ ಜಸ್ಟ್ ಹೀಗೆ ನಿಮ್ಗೆ ಅಂದಾಜು ಆಗ್ಬೋದು. ಈ ಥರ ನಾರ್ಮಲ್ ಈ ಸೀರೆಯನ್ನು ಟಕ್ ಮಾಡೋದ್ರಿಂದ ಇದು ಮಾಡಬೇಕು. ಬಟ್ ಇದು ಪಲ್ಲು ರೆಡ್ ಇರೋದ್ರಿಂದ ಒಂದೇ ಒಂದು ಪ್ರಾಬ್ಲಮ್ ನಂಗೆ ಆಗಿರೋದು, ಪಲ್ಲು ರೆಡ್ ಇರೋದ್ರಿಂದ ಸೀರೆನೂ ತುಂಬ ತಿನ್ ಉಂಟು, ಒಳಗಡೆ ಹಾಕಿದರೆ ಕಾಣ್ತದೆ. ಇವಾಗ ನಾನು ಇದನ್ನು ಹೈಡ್ ಮಾಡಲಿಕ್ಕೆ ಹೋದರೆ ಸೀರೆ ಕಾಣ್ತದೆ, ಬಟ್ ಇದಕ್ಕೆ ಆಪ್ಷನ್ ಇಲ್ಲ. ಒಳಗಡೆಯಿಂದ ಎಕ್ಸ್ಟ್ರಾ ವೈಟ್ ಕಲರ್ ಪೀಸ್ ಎಂತಾದರೂ ಅಡ್ಜಸ್ಟ್ ಮಾಡಬೇಕು. ನನ್ನ ಹತ್ರ ಫಸ್ಟ್ ಆಫ್ ಆಲ್ ಇನ್ನೊಂದು ಅಂದರೆ ಮೆಷಿನ್ ಇಲ್ಲ, ಸೀವಿಂಗ್ ಮೆಷಿನ್ ಇಲ್ಲ. ತಗೋಬೇಕು ಅಂತೇಳಿ ತುಂಬ ಆಸೆ ಉಂಟು, ಎಷ್ಟೋ ವರ್ಷದಿಂದ ಇದು ಮಾಡ್ತಾ ಇದ್ದೇನೆ. ನೋಡುವ, ಫ್ಯೂಚರಲ್ಲಿ ತಗೊಳ್ಬೇಕು ಅಂತ ಅನ್ಕೊಳ್ಳಿ. ಬಟ್ ನಾನು ಆಲ್ಮೋಸ್ಟ್ ನನಗೆ ಅರ್ಜೆಂಟ್ ಬೇಕಾದಾಗ ಎಲ್ಲ ನನ್ನ ಹೆಲ್ಪಿಗೆ ಆಗೋದು ಇವುಗಳೇ. ಸೊ ಕೈಯಲ್ಲಿ ನಾನು ಸ್ಟಿಚ್ ಮಾಡ್ಕೊಳ್ತೇನೆ. ನಾನು ನಾರ್ಮಲ್ ಹೊಸದು ಟಾಪ್ ತಗೊಂಡಾಗಲೂ ಟೈಟ್ ಫಿಟ್ಟಿಂಗ್ ನಾನು ಹೊರಗಡೆ ಕೊಡೋದಿಲ್ಲ, ನಾರ್ಮಲಾಗಿ ಕೈಯಲ್ಲಿ ಸ್ಟಿಚ್ ಮಾಡ್ಕೊಳ್ತೇನೆ. ಒಳ್ಳೆ ಬರ್ತದೆ ಅದು. ಕ್ಲಾಪ್ ಮಾಡ್ತಿದ್ದಾಳೆ ದಿಶಾ, ಇದಳಲ್ಲಿ ಕ್ಲಾಪ್ ಮಾಡ್ತಾ ಇದ್ದಾಳೆ. ಫೈನಲ್ ಆಗಿ ನನ್ನ ಸ್ಕರ್ಟ್ ರೆಡಿ ಆಯಿತು. ಇದು ಪಲ್ಲು ಎಂತ ಮಾಡಿದ್ದೇನೆ, ಒಳಗಡೆ ಎಕ್ಸ್ಟ್ರಾ ಹಾಕಿ ಬಿಟ್ಟಿದ್ದೇನೆ. ನಾನು ಎಂತ ಹೇಳಿದ್ದೇನೆ, ಕೊಲಾಬ್ರೇಷನ್ ಶೂಟ್ ಅವರಿದ್ದಾರಲ್ಲ ಅವರಿಗೆ ಹೇಳಿದ್ದೇನೆ, ಅವರದ್ದು ಪಂಚೆ ಉಂಟಲ್ಲ ವೈಟ್ ಕಲರ್, ನಮ್ಮನೆಲ್ಲಂತೂ ಸಿಗುದಿಲ್ಲ ಶಲ್ಯ ಪಂಚೆ, ಅವ್ರದ್ದು ಪಂಚೆ ವೈಟ್ ಪಂಚೆ ತಲೆ ಕೇಳಿದ್ದೇನೆ. ಸೊ ಒಳಗಡೆಯಿಂದ ಅಡ್ಜಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಅಂದರೆ ಇದ್ರದ್ದು ಒಳಗಡೆಯಿಂದ ಇದನ್ನು ಹೈಡ್ ಮಾಡಲಿಕ್ಕೆ, ಇದು ಎದುರುಗಾಡಲಿಕ್ಕೆ ಕಾಣದಾಗೆ ಅವ್ರ ಪಂಚೆನ ಒಳಗಡೆಯಿಂದ ಉಟ್ಕೋಬೇಕಾಗ್ತದೆ. ಅಂದರೆ ಅವ್ರ ಪಂಚೆ ಅಂದರೆ ಅವ್ರು ತರುವ ಪಂಚೆ. ಇದು ನಾನು ಮಾಡ್ಕೊಂಡದ್ದು. ಇಲ್ಲಿ ನೋಡಿ, ಇದು ಸಾರಿದ್ದು ಬಾರ್ಡರ್, ಇದು ನಾನು ಜಸ್ಟ್ ಕೈಯಲ್ಲೇ ಸ್ಟಿಚ್ ಮಾಡ್ಕೊಂಡು. ಇಲ್ಲಿ ನೋಡಿ, ಅಗಲ ಉಂಟು ಸ್ಟಿಚ್, ಬಟ್ ನಿಜವಾಗ್ಲೂ ತುಂಬ ಚೆಂದ ಕಾಣ್ತದೆ. ನೀವು ನನ್ನ ಫೋಟೋಸ್ ಕೊಲಾಬ್ರೇಷನ್ ಆದಮೇಲೆ ನೋಡಿ, ಚೆಂದ ಕಾಣ್ತದೆ. ಇಲ್ಲಿ ನೋಡಿ, ಸ್ಕರ್ಟ್ ರೆಡಿ ಆಯಿತು. ಎಷ್ಟು ಸುಲಭ ಅಲ್ಲ, ಸುಮ್ಮನೆ ಅಂಗಡಿ ಕೊಟ್ಟು ಸ್ಟಿಚ್ ಮಾಡಿ ಎಲ್ಲೋ ಪರ್ಚೇಸ್ ಮಾಡೋ ಬದಲು ಇದೆಲ್ಲ ನೆಕ್ಸ್ಟ್ ಸೀರೆನೂ ಯೂಸ್ ಆಗ್ತದೆ, ಸ್ಕರ್ಟು ಯೂಸ್ ಆಗ್ತದೆ. ಈಗ ನೆಕ್ಸ್ಟ್ ನಂದು ಮೇಲ್ಗಡೆ ಬಂದು ಬ್ಲೌಸ್ ಹಾಕ್ತಾ ಇಲ್ಲ, ನಾನು ಕ್ರಾಪ್ ಟಾಪ್ನ ಚೂಸ್ ಮಾಡ್ಕೊಂಡೆ. ಯಾಕಂದರೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ನನ್ನ ಕ್ರಾಪ್ ಟಾಪನ್ನು ಯೂಸ್ ಮಾಡ್ತಾ ಇದ್ದೇನೆ. ಇವಾಗ ನೆಕ್ಸ್ಟ್ ನಾನು ದಿಶನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಅವರೇ ತರ್ತೇನೆ ಅಂತ ಹೇಳಿದ್ದಾರೆ ಸ್ಕರ್ಟ್ ಆ್ಯಂಡ್ ಬ್ಲೌಸ್. ಬಟ್ ನನಗೆ ಥಾಟ್ ಇರೋದು
ನಾರ್ಮಲ್ ಯಾವಾಗಲೂ ಇದ್ದ ಥರನೇ ಇದ್ರೆ ಚಂದ ಇರೋದಿಲ್ಲ, ಏನೋ ಡಿಫ್ರೆಂಟಾಗಿ ಮಾಡುವ ಅಂತ ಹೇಳಿ ನಾನೆಂತ ಮಾಡ್ತಾ ಇದ್ದೇನೆ, ಬ್ಲೌಸ್ ಪೀಸ್ ಉಂಟು, ನಾನು ಅವ್ರ ಹತ್ರ ಹೇಳ್ಕೊಂಡೆ, ಅಂದರೆ ನಾನೇ ಮಾಡ್ತೇನೆ ಹೇಳಿ, ನನ್ನ ಹತ್ರ ಬ್ಲೌಸ್ ಪೀಸ್ಗಳಿದ್ದಾವೆ ತುಂಬ, ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡೆ, ತುಂಬ ಇತ್ತು. ಸೊ ಅದರಲ್ಲಿ ಈ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡೆ, ಮೇ ಬಿ ಅವಳಿಗೆ ಮ್ಯಾಚ್ ಆಗ್ಬೋದು ಅಂತ ಹೇಳಿ. ಆ್ಯಂಡ್ ನಂದು ಕ್ರಾಪ್ ಟಾಪ್ ಕಲರ್ ಮರೂನ್, ನನ್ನ ಫ್ರೆಂಡ್ದು ಕ್ರಾಪ್ ಟಾಪ್ ಬಂದು ಬ್ಲ್ಯಾಕ್ ಕಲರ್. ಸೊ ಅದಕ್ಕೋಸ್ಕರ ಇವಳಿಗೆ ದಿಶಾ ಓಕೆ, ಅವಳಿಗೆ ಬಂದು ನಾನು ಈ ಥರ ಕಲರ್ ತೊಗೊಂಡಿದ್ದೇನೆ, ಗ್ರೀನ್ ಕಲರ್ ತೊಗೊಂಡಿದ್ದೇನೆ. ಓಕೆನಾ, ಎಲ್ಲಿಗೆ ದಿಶಾ? ಇವಾಗ ನಾನು ಅವಳದ್ದು ಫಸ್ಟ್ ಸೈಜ್ ನೋಡ್ಕೋಬೇಕು. ನಂಗೆ ಇದು ಇಷ್ಟು ದೊಡ್ಡ ಮೆಟೀರಿಯಲ್ ಕಟ್ ಮಾಡ್ಕೊಳ್ತೀನಿ, ನನಗೆ ಎಕ್ಸ್ಟ್ರಾ ಆಗ್ತದೆ ಇದು. ಸೊ ಇಲ್ಲ, ನನಗೆ ಕರೆಕ್ಟ್ ಆಗ್ತದೆ, ಅವಳಿಗೆ ಎಷ್ಟು ಬೇಕು ಅಂತೇಳಿ ನೋಡ್ಕೋಬೇಕು. ಸೊ ಅವಳನ್ನ ನಾನು ಮೆಜರ್ಮೆಂಟ್ ತೊಗೊಳ್ತೀನಿ. ದಿಶಾ ಕ್ಯೂಟ್ ಆಗ್ತದ? ಇಷ್ಟೇ ಇರಲಿ ಅಂತಲ್ಲ ದಿತ್ತು. ಐ ಥಿಂಕ್ ಇವು ಚಿಕ್ಕ ಹುಡುಗಿ ಅಲ್ವಾ, ಬರೀ ಪೀಸಸ್ ಸಾಕು ಅನ್ಸುತ್ತೆ. ಇದು ಸೀಸರ್ ಬಂದು ತುಂಬ ಸಣ್ಣದಾಯಿತು, ಮೆಟೀರಿಯಲ್ ಕಟ್ ಮಾಡೋ ಸೀಸರ್ ಉಂಟು, ಅದು ಎಲ್ಲಿ ಇಟ್ಟಿದ್ದೇನೆ ಅಂತಲೇ ನೆನಪಿಲ್ಲ, ಮತ್ತೆ ಹುಡುಕೋಷ್ಟು ಟೈಮು ಇಲ್ಲ ನನಗೆ. ಅರ್ಜೆಂಟ್ ಪೇಟೆಗೆ ಸಹ ಹೋಗ್ಲಿಕ್ಕುಂಟು ಪಾರ್ಲರಿಗೆ, ಐಬ್ರೋ ಮಾಡಬೇಕಲ್ಲ, ಅದಕ್ಕೆ ಐಬ್ರೋ ಕೂಡ ಮಾಡೋದು ತುಂಬ ದಿನ ಆಯಿತು. ಅಂದರೆ ಅಂತ ಹೇಳ್ತೇನೆ. ಓಕೆ, ಇದು ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಬೀಡ್ಸ್ ಮತ್ತು ಸೀಕ್ವೆನ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಬಟ್ ಇವಾಗಲ್ಲ, ನಾನು ಇವಾಗ ವೀಡಿಯೋ ಸ್ಟಾಪ್ ಮಾಡ್ತಾ ಇದ್ದೇನೆ, ನಂಗೆ ಅರ್ಜೆಂಟ್ ಹೊರಗಡೆ ಹೋಗಬೇಕು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ತನಕ ಯಾರು ಎಂಡ್ ತನಕ ವೀಡಿಯೋ ನೋಡಿದಿರಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್.